ಇನ್ನು ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಿರುವಂತಹ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಒಂದು ಹಗರಣದ ಸುಳಿ ಸುತ್ತಕೊಂಡಿದೆ. ಇನ್ನು ಬಿಜೆಪಿಗೆ ಈ ಅಕ್ರಮದ ತಾರ್ಕಿಕ ಅಂತ್ಯ ತಲುಪಬೇಕು ಅನ್ನುವಂತಹ ಗುರಿ ಈಗ ಬಿಜೆಪಿ ಹೊಂದಿದೆ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ಈಗ ಇತಿಹಾಸವನ್ನ ಕೆದಕೋಕೆ ಬಿಜೆಪಿ ಮುಂದಾಗಿರೋದು. 2012ರಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಆಗ ಹೋರಾಟವನ್ನ ಮಾಡಿದ್ರು. ಇಂದು ಅದೇ ಪಾದಯಾತ್ರೆ ಅಸ್ತ್ರವನ್ನ ಬಳಕೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಇದೀಗ ಮುಂದಾಗಿದೆ. ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ನಡೆಸಬೇಕು, ಬೃಹತ್ ಪಾದಯಾತ್ರೆ ನಡೆಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಬಿಜೆಪಿ ಹಾಗೂ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಈ ಒಂದು ಯಾತ್ರೆಯನ್ನ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಬಿಜೆಪಿಯ ಸ್ಟ್ರಾಟಜಿ ಯಾವ ತರ ಇದೆ ಅಂತಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ, ಸೊ ಪಾದಯಾತ್ರೆ ಮೂಲಕನೇ ಕೌಂಟರ್ ಕೊಡಬೇಕು ಅಂತ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತವಾಗ್ಲೂ ರಾಹುಲ್, 2012ರಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿ ತನಕ ತೊಡೆ ತಟ್ಟಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮುಖಂಡರು ನಾಯಕರು ಏನು ಪಾದಯಾತ್ರೆಯನ್ನ ಮಾಡಿದ್ರು, ಬರೋಬ್ಬರಿ 320 ಕಿಲೋಮೀಟರ್ಗಳ ದೂರ. ಆಗ ರಾಜ್ಯದಲ್ಲಿ ಬಿಜೆಪಿಯ ವಿರುದ್ಧದ ಅಲೆಯನ್ನ ಹುಟ್ಟುಹಾಕಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದ್ರು. ಅದೇ ಇತಿಹಾಸವನ್ನ ಈಗ ನೆನಪಿಸ್ತಾ ಅವರ ವಿರುದ್ಧವೇ ಒಂದು ಪ್ರಬಲ ಅಸ್ತ್ರವನ್ನ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಮೈಸೂರು ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆ. ಮೂಡಾದಲ್ಲಿ ಅಕ್ರಮ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ 12-13 ಸೈಟ್ಗಳನ್ನ ಕೊಟ್ಟು ಒಂದಷ್ಟು ಅಕ್ರಮವನ್ನ ಎಸಗಲಾಗಿದೆ. ಇಡೀ ರಾಜ್ಯವೇ ಈ ಹಿಂದೆ ಎಂದು ಕೂಡ ಕಂಡು ಕೇಳರಿಯದಂತಹ ದೊಡ್ಡ ಪ್ರಮಾಣದ ಹಗರಣ ಇದು ಅಂತ ಏನು ಉಲ್ಲೇಖ ಆಗ್ತಾ ಇದೆ. ಇದನ್ನ ಪ್ರಬಲ ಬ್ರಹ್ಮಾಸ್ತ್ರ ಮಾಡ್ಕೋಬೇಕು. ಸೋಮವಾರದಿಂದ ಆರಂಭ ಆಗ್ತಿರುವಂತಹ ಸದನದಲ್ಲಿ ಸರ್ಕಾರದ ವಿರುದ್ಧ ಒಂದು ಮಟ್ಟದ ಹೋರಾಟವನ್ನ ಮಾಡಬೇಕು. ಸರ್ಕಾರ ತಗ್ಗಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ ಹೇಳಿದ್ರೆ ನೇರವಾಗಿ ಇಲ್ಲಿಂದ ಮೈಸೂರು ತನಕ ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಇಡೀ ರಾಜ್ಯದ ಜನರ ಒಂದು ಮೂಡನ್ನ ಬಿಜೆಪಿ ಅತ್ತ ತಿರುಗಿಸ್ಬೇಕು. ರಾಜ್ಯ ಸರ್ಕಾರ ಸರಿಯಾಗಿ ಅಧಿಕಾರವನ್ನ ಮಾಡ್ತಾ ಇಲ್ಲ, ಅಕ್ರಮಗಳ ಮೇಲೆ ಅಕ್ರಮಗಳನ್ನ ಎಸಗ್ತಾ ಇದೆ ಅನ್ನೋದನ್ನ ಬಿಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪಾದಯಾತ್ರೆಯ ಅಸ್ತ್ರವನ್ನ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬಳಸ್ಕೊಳ್ಳಕ್ ಮುಂದಾಗಿದೆ. ಇದರ ಜೊತೆಗೇನೆ 10 ವರ್ಷದ ಕೆಳಗೆ ಏನ್ ಸಿದ್ದರಾಮಯ್ಯನವರು ಬಿಜೆಪಿಯ ವಿರುದ್ಧ ಒಂದು ಅಸ್ತ್ರವನ್ನ ಮಾಡ್ಕೊಂಡಿದ್ರು, ಪಾದಯಾತ್ರೆ ಅಸ್ತ್ರವನ್ನ, ಅದೇ ಮಾದರಿಯ ಅಸ್ತ್ರವನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ ಅಂತ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತದ್ದು ರಾಹುಲ್. ರೈಟ್ ಮಧುಸೂದನ್, ಈಗ ಅಕಸ್ಮಾತ್ ಏನಾದ್ರೂ ಈ ಒಂದು ಯಾತ್ರೆ ಕೈಗೊಳ್ತಾರೆ ಅಂತಂದ್ರೆ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಅಂತೂ ರೆಡಿ ಆಗಿರುತ್ತೆ. ಸೊ ಒಂದು ಅಪ್ರಾಕ್ಸ್ ಆಗಿ ಯಾವ ದಿನಾಂಕದಂದು ಅಥವಾ ಯಾವ ತಿಂಗಳಂದು ಈ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಇವ್ರು ಪ್ಲಾನ್ ಮಾಡ್ತಿದ್ದಾರೆ. ರಾಹುಲ್, ಇವತ್ತು ಬಹುಮುಖ್ಯವಾದಂತಹ ಮಹತ್ವದ ಸುದ್ದಿಗೋಷ್ಠಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾಡಿದ್ದಾರೆ. ಅಂಕಿ ಅಂಶಗಳನ್ನ ಜೊತೆಗಿಟ್ಟು 1991ರ ನಿಯಮವನ್ನ ಯಾವ ರೀತಿ ಗಾಳಿಗೆ ತೂರಲಾಗಿದೆ ಅನ್ನೋ ಎಲ್ಲಾ ವಿಚಾರಗಳನ್ನ ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ಇದು ಇವತ್ತು ಮೊದಲನೇ ಪ್ರೆಸ್ ಮೀಟ್ ಆಗಿರುವಂತದ್ದು, ಸುದ್ದಿಗೋಷ್ಠಿ ಆಗಿರುವಂತದ್ದು. ನಾಳೆ ಮತ್ತೆ ನಾಡಿದ್ದು 2-3 ದಿನಗಳ ಕಾಲ ಬಿಜೆಪಿ ನಾಯಕರ ಜೊತೆ ಮಾತುಕತೆಯನ್ನ ಆಡ್ತಾರೆ. ಸೋಮವಾರದಿಂದ ಆರಂಭ ಆಗುವಂತ ವಿಧಾನ ಮಂಡಲದ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರವನ್ನ ಯಾವ ರೀತಿ ಕಟ್ಟ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಚರ್ಚೆ ಆಗುತ್ತೆ. ಅಹೋರಾತ್ರಿ ಧರಣಿ ಮಾಡ್ತಾ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಕ್ರಮ ಎಸಗಿದೆ ಮೂಡಾದಲ್ಲಿ ಅನ್ನೋದನ್ನ ಬಿಂಬಿಸಬೇಕು. ಜೊತೆಗೆ ಖುದ್ದು ಸಿದ್ದರಾಮಯ್ಯನವರ ಕುಟುಂಬವೇ ಈ ಒಂದು ಹಗರಣದಲ್ಲಿ ಪಾಲುದಾರರಾಗಿದ್ದಾರೆ ಅನ್ನೋದನ್ನ ಬಿಂಬಿಸಲಿಕ್ಕೂ ಕೂಡ ಮುಂದಾಗ್ತಾರೆ. ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಆಗಸ್ಟ್ ಮೊದಲನೇ ವಾರದಲ್ಲಿ ಬೆಂಗಳೂರಿನಿಂದ ಮೈಸೂರಿನ ತನಕ ಪಾದಯಾತ್ರೆನ ಮಾಡ್ಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಪಾದಯಾತ್ರೆಗೆ ಇನ್ನೂ ರೂಪುರೇಷೆ, ನೀಲಿ ನಕ್ಷೆ ಈಗಾಗಲೇ ಉಲ್ಲೇಖ ಮಾಡಿರೋ ಬ್ಲೂ ಪ್ರಿಂಟ್ ರೆಡಿ ಆಗ್ಬೇಕಾಗತ್ತೆ. ಬಟ್ ಮುಂದೆ ಸೋಮವಾರದಿಂದ ಎದುರಾಗ್ತಾ ಇರೋ ಅಂತ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಮೂಡ ಅಕ್ರಮವನ್ನ ನೇರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಬಲ ಅಸ್ತ್ರವಾಗಿ ಬಿಜೆಪಿ ಮುಂದಾಗಿರೋದಂತೂ ಸತ್ಯ ರಾಹುಲ್. ರೈಟ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.